ಪವರ್ ಟಿವಿಯಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣಾ ಸರ್ವೆಯಲ್ಲಿ ಇವತ್ತು ನಾವು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಮೀಕ್ಷೆ ನಡೆಸ್ತಾ ಇದ್ದೀವಿ. 2:30ರಿಂದ 3:30ರವರೆಗೆ ವಿಜಯನಗರ ಕ್ಷೇತ್ರದ ಸರ್ವೆ ನಡೆಸ್ತಾ ಇದ್ದೀವಿ. ಕಾಲ್ ಮಾಡಿ ವೋಟ್ ಮಾಡಿ. ಅತಿ ದೊಡ್ಡ ಸಮೀಕ್ಷೆಯಲ್ಲಿ ಈ ದಿನ ನಾವು ಆಯ್ಕೆ ಮಾಡಿಕೊಂಡಿರೋದು ಬಳ್ಳಾರಿ ಲೋಕಸಭಾ ಕ್ಷೇತ್ರ. ಬಳ್ಳಾರಿಯ ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಈ ಕ್ಷಣಕ್ಕೆ ನಾವು ಮಾತನಾಡ್ತಾ ಇರೋದು ವಿಜಯನಗರ ಕ್ಷೇತ್ರದ ಬಗ್ಗೆ. ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನು ಪಡ್ಕೊಂಡಿದೆ. ಹಗರಿಬೊಮ್ಮನಹಳ್ಳಿ ಸಮೀಕ್ಷೆ ನೆಕ್ಸ್ಟ್ ನಡೆಯುತ್ತೆ. ಬಿಜೆಪಿಗೆ ಅಲ್ಪ ಹಿನ್ನಡೆ ಆಗಿದೆ ಈವರೆಗಿನ ಟ್ರೆಂಡ್ನಲ್ಲಿ. ಹಗರಿಬೊಮ್ಮನಹಳ್ಳಿ ಅವರು 3:30ರಿಂದ 4:30ರವರೆಗೆ ಕರೆ ಮಾಡಬಹುದು. ಹಾಗೂ ವಿಜಯನಗರ ಅಸೆಂಬ್ಲಿ ಕ್ಷೇತ್ರದ ಮತದಾರರು ಇನ್ನೂ 8 ನಿಮಿಷಗಳ ಅವಕಾಶ ನಿಮಗಿದೆ. ಈಗ ನೀವು ಕರೆ ಮಾಡಿ ನಿಮ್ಮ ಮತವನ್ನು ತಿಳಿಸಬಹುದು, ಯಾರಿಗೆ ನಿಮ್ಮ ಮತ ಅಂತ. ಕೊಲೀಗ್ ಕಾರ್ತಿಕ್ ಈ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಎಲೆಕ್ಷನ್ ಸೆಂಟರ್ನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಓವರ್ ಟು ಯು. ಸೊ ಪ್ರಣೋತ್, ಯಥಾ ಪ್ರಕಾರವಾಗಿ ಇಂದು ಮುಂಜಾನೆ 9:30ರಿಂದಲೂ ಕೂಡ ನಾವು ಕರೆಗಳನ್ನು ಸ್ವೀಕರಿಸಲಿಕ್ಕೆ ಆರಂಭಿಸಿದ್ದೇವೆ. ನಿರಂತರವಾಗಿ ಕರೆಗಳು ಬರ್ತಾ ಇದೆ. ಈಗಾಗಲೇ ಸಾವಿರಾರು ಕರೆಗಳು ಪವರ್ ಟಿವಿಗೆ ಬಂದಿದೆ. ಇಂಥವರಿಗೆ ವೋಟ್ ಹಾಕಬೇಕು, ಇಂಥ ಪಕ್ಷಕ್ಕೆ ವೋಟ್ ಹಾಕಬೇಕು, ನಮ್ಮ ನೆಚ್ಚಿನ ಅಭ್ಯರ್ಥಿ ಇವರು, ಇಂಥವರನ್ನೇ ಈ ಪಕ್ಷದಿಂದ ನಿಲ್ಲಿಸಬೇಕು, ಈ ರೀತಿ ಅನೇಕ ವಿಚಾರಗಳನ್ನು ಜನರು ಮುಕ್ತವಾಗಿ ನಮ್ಮ ಚಾನಲ್ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ನೀವು ನೋಡಬಹುದು, ಈಗ ನಿರಂತರವಾಗಿ ಕಾಲ್ಗಳು ಬರ್ತಾ ಇವೆ. ಬಹುಶಃ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯಿಂದ ಕೇಳಿ ಬರ್ತಾ ಇರುವಂತಹ ಹೆಸರು ಶ್ರೀರಾಮುಲು ಅವರ ಹೆಸರು. ಶ್ರೀರಾಮುಲು ಅಥವಾ ದೇವೇಂದ್ರಪ್ಪ, ಇವರಿಬ್ಬರಲ್ಲಿ ಬಿಜೆಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿದೆ. ಕಾರಣ ವಾಲ್ಮೀಕಿ ಜನಾಂಗದವರು ಈ ಕ್ಷೇತ್ರದಲ್ಲಿ ಹೆಚ್ಚಿರುವ ಕಾರಣದಿಂದಾಗಿ ದೇವೇಂದ್ರಪ್ಪರವರಿಗೆ ಅದೊಂದು ರೀತಿಯ ಅಡ್ವಾಂಟೇಜ್ ಇದ್ರೆ, ಮತ್ತೊಂದು ಕಡೆಯಲ್ಲಿ ಶ್ರೀರಾಮುಲು ಅವರಿಗೆ ಕೊಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ. ಕಾರಣ ಬಿಜೆಪಿ ಇದುವರೆಗೆ ಶ್ರೀರಾಮುಲುವನ್ನ ಯಥೇಚ್ಛವಾಗಿ ಬಳಸಿಕೊಂಡಿದೆ. ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಅವರನ್ನು ಕಳಿಸಿದೆ, ಅವರನ್ನ ಪ್ರಚಾರಕ್ಕಾಗಿ ಕಳಿಸಿದೆ. ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಪ್ರಚಾರಕ್ಕಾಗಿ ಭಾಷಣವನ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಭಾಷಣಗಳನ್ನ ಬಿಜೆಪಿ ಪ್ರಚಾರವನ್ನ ಮಾಡ್ತಾ ಅವರ ಸ್ವಂತ ಕ್ಷೇತ್ರವನ್ನೇ ಅವರು ಮರೆತರೋ ಅಥವಾ ಜನಾರ್ದನ್ ರೆಡ್ಡಿ ಅವರ ಪ್ರಾಬಲ್ಯದಿಂದಾಗಿ ಶ್ರೀರಾಮುಲು ಅವರು ಸೋತರೋ ಅನ್ನೋದು ಅದು ಬೇರೆ ವಿಚಾರ. ಒಟ್ಟಾರೆಯಾಗಿ ಶ್ರೀರಾಮುಲು ಅವರ ಹೆಸರು ಬಹಳ ದಟ್ಟವಾಗಿ ಕೇಳ್ತಾ ಇರುವಂತದ್ದು. ಈ ಬಾರಿ ಬಿಜೆಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಕಾಂಗ್ರೆಸ್ನಲ್ಲಿ 4 ಹೆಸರುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಈ ಬಾರಿ ಬಳ್ಳಾರಿಯಿಂದ ನಮಗೆ ಚುನಾವಣೆಗೆ ಟಿಕೆಟ್ ಬೇಕು, ಅದಲ್ಲದೆ ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳಿಗೆ ಟಿಕೆಟ್ ಕೊಡಬೇಕು, ನನ್ನ ತಮ್ಮನಿಗೆ ಕೊಡಬೇಕು, ನನ್ನ ಸಹೋದರನಿಗೆ ಕೊಡಬೇಕು ಅನ್ನುವಂಥ ವಿಚಾರಗಳ ಚರ್ಚೆಗಳೇ ಇಲ್ಲಿ ಹೆಚ್ಚಾಗ್ತಾ ಇದೆ. ಅಂಥದ್ರಲ್ಲಿ ಒಂದು ಅಂತ ಹೇಳಿದ್ರೆ ಸಂಡೂರಿನ ಶಾಸಕರಾಗಿರ್ತಕ್ಕಂಥ ತುಕಾರಾಮ್ ರವರ ಪುತ್ರಿ ಏನಿದ್ದಾರೆ ಚೈತನ್ಯ ತುಕಾರಾಮ್, ಅವರಿಗೆ ಟಿಕೆಟ್ ಅನ್ನು ಈ ಬಾರಿ ಕಾಂಗ್ರೆಸ್ ಇಂದ ನೀಡಬೇಕು ಅಂತ ಹೇಳಿ ತುಕಾರಾಮ್ ಮತ್ತು ಅವರ ಬೆಂಬಲಿಗರೆಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಬಹಳ ಕಡಿಮೆ ವಯಸ್ಸು ಅವರಿಗೆ, ಚೈತನ್ಯ ಅವರಿಗೆ 22, ಮೇ ಬಿ 22ರಿಂದ 23 ವಯಸ್ಸು. ಸೊ ಇಷ್ಟು ಸಣ್ಣ ವಯಸ್ಸಿನವರಿಗೆ ಕೊಡಬಾರದು, ಅದರ ಬದಲಿಗೆ ಕಾಂಗ್ರೆಸ್ ಇಂದ ಬೇರೆಯವರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿಯೇ ವೆಂಕಟೇಶ್ ಪ್ರಸಾದ್ ರವರ ಸಚಿವ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ರವರಿಗೂ ಕೂಡ ಟಿಕೆಟ್ ಅನ್ನು ನೀಡಬೇಕು ಅನ್ನುವಂಥ ಚರ್ಚೆ ಕೂಡ ನಿರಂತರವಾಗಿ ಆಗ್ತಾ ಇದೆ. ಬಹಳ ಕುತೂಹಲವನ್ನ ಮೂಡಿಸಿದೆ. ಈ ಬಾರಿ ಬಳ್ಳಾರಿಯಲ್ಲಿ ನಮಗೆ ಬರ್ತಾ ಇರುವಂತಹ ಈಗಿನ ಸದ್ಯದ ಪರಿಸ್ಥಿತಿಯ ಪ್ರಕಾರ ಬಿಜೆಪಿ ಹೆಚ್ಚಿನ ಮುನ್ನಡೆಯನ್ನ ಸಾಧಿಸಿದೆ. ಬಿಜೆಪಿ ಹೆಚ್ಚಿನ ಮುನ್ನಡೆಯನ್ನ ಸಾಧಿಸುತ್ತೆ ಅನ್ನುವಂಥ ಧೈರ್ಯವೂ ಕೂಡ ಆ ಭಾಗದ ಬಿಜೆಪಿಗರಿಗೆ ಇದೆ. ಆದ್ರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸಿದೆ. ಪ್ರಣೋತ್, ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗೆ.